121 111 139 ಇದು 3 ಮತ್ತು ಇನ್ನೊಂದು ಕೂಡ ಇದೆ. ಇದೆಲ್ಲವೂ ಕೂಡ ಮ್ಯಾಕ್ಸಿಮಮ್ ನಮ್ಮ ಪಕ್ಷದ ಹಿಡಿತಾ ಇರುವಂತಹ ನಮ್ಮ ಒಳ್ಳೆಯ ವೋಟ್ ಆಗಿರುವಂತಹ ಇದೆ. ಎಷ್ಟು ವೋಟರ್ಸ್ ಇದ್ದಾರೆ ವಾರ್ಡ್ಗಳಿಂದ? ಇದು ಲಾಸ್ಟಿಗೆ ಕೌಂಟ್ ಮಾಡ್ತಾರೆ. ಇದು ಮೋಸ್ಟ್ಲಿ ಇಲ್ಲಿಯ ರಿಸಲ್ಟ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಮಾಡುತ್ತವೆ. ಡಿಸೈಡಿಂಗ್ ಇದೇ ಆಗ್ತದೆ. ನಾನು ಆರ್ ಒ ಸಾಹೇಬರಿಗೆ ಮಾತಾಡಬೇಕಾದ್ರೆ ಗೈಡ್ಲೈನ್ ಓದಿದ್ರು ಅವರು. ಗೈಡ್ಲೈನ್ ಪ್ರಕಾರ ಇಂಥ ಡಿಫೆಕ್ಟ್ ಏನಾದರೂ ಬಂದರೆ ಟೆಕ್ನಿಕಲಿ ಅದು ವಿವಿಪ್ಯಾಟ್ ಕೌಂಟ್ ಮಾಡಬೇಕೆಂಬುದು ಗೈಡ್ಲೈನ್ ಇದೆ. ಹಾಗಾಗಿ ಅದು ಲಾಸ್ಟಿಗೆ ಮಾಡುವಂಥದ್ದು. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ಈ ಚುನಾವಣೆಯಲ್ಲಿ ಈ ಏನು ಈಗ ನಡೀತಾ ಇದೆ ಕೌಂಟಿಂಗ್ ಪ್ಯಾಟ್ರನ್ ನೋಡಬೇಕಾದ್ರೆ ವಿಶೇಷವಾಗಿ ವಿಚಾರ ಏನಂದರೆ ಈ ಬಾರಿ ದಾವಣಗೆರೆ ಜನರು ಬದಲಾವಣೆಯನ್ನು ಬಯಸಿದ್ದಾರೆ ಎಂಬುದಕ್ಕೆ ಸ್ಪಷ್ಟ ನಿರ್ದೇಶನ. 17,593 ಮತಗಳು, ಈ ಹಣಬಲ, ತೋಳ್ಬಲ, ಅಧಿಕಾರದ ಬಲ, ಇಡೀ ಕ್ಯಾಬಿನೆಟ್ ಬಂದು ಇಲ್ಲಿ ಕೂತರೂ ಕೂಡ ನಾವು ಒಂದು ಬದಲಾವಣೆಯನ್ನು ಬಯಸ್ತಾ ಇದ್ದೀವಿ ಎಂಬಂಥ ಮನಸ್ಸನ್ನು ತೋರಿಸಿದ್ದಾರೆ. ಎಲ್ಲ ವಾರ್ಡಲ್ಲೂ ಓಟ್ ಬಂದಿದೆ ನನಗೆ. ಕೇವಲ ಒಂದು ಕ್ಷೇತ್ರ, ಒಂದು ವಾರ್ಡ್ ಅಲ್ಲ, ರೂರಲಲ್ಲೂ ನನಗೆ ಒಳ್ಳೆ ಓಟ್ ಬಂದಿದೆ, ಸಿಟಿಯಲ್ಲೂ ಬಂದಿದೆ. ಎಲ್ಲ ವಾರ್ಡಲ್ಲೂ ಯಾವುದೇ ಬೂತಲ್ಲೂ ನನಗೆ ಝೀರೋ ನಾನು ನೋಡಲೇ ಇಲ್ಲ. ಎಲ್ಲರೂ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಎಂಬುದು ಒಂದು ಸಂದೇಶವನ್ನು ದಾವಣಗೆರೆ ಜನರು ಕೊಟ್ಟಿದ್ದಾರೆ. ಇನ್ನು ಬಾಕಿ ಉಳಿದಿರುವಂಥ ರೌಂಡಲ್ಲೂ ಕೂಡ ಇನ್ನೂ ಹೆಚ್ಚಿನ ನಿರೀಕ್ಷೆಗಳಿವೆ. ಮತದಾರರು ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿರ್ಬೋದು. ಆದರೆ ನಾನೊಬ್ಬ ಹುಟ್ಟು ಹೋರಾಟಗಾರ. ನನಗೆ ಹೋರಾಟದ ಇನ್ನೊಂದು ಅನುಭವ ಇದು. ಒಂದು ವೇಳೆ ನಾನು ಗೆದ್ದಿದ್ರೆ ವಿಧಾನಸಭೆಯಲ್ಲಿ ಧ್ವನಿ ಎತ್ತುತ್ತೇನೆ. ಇಲ್ಲ, ಒಂದು ವೇಳೆ ಏನಾದರೂ ಬೇರೆ ರಿಸಲ್ಟ್ ಬಂದರೆ ಶ್ಯಾಡೋ MLA ಆಗಿ ಜನಪರ ಹಕ್ಕುಗಳಿಗಾಗಿ, ಜನರ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ಗಾಗಿ, ಅವರ ಮೂಲಭೂತ ಸೌಕರ್ಯಗಳ ಏನೆಲ್ಲ ಕೊರತೆಗಳಿವೆ ಅದನ್ನು ಕೊಡಿಸ್ಲಿಕ್ಕೆ ನಾನು ಕಟಿಬದ್ಧವಾಗಿ ಕೆಲಸ ಮಾಡ್ತೇನೆ ಎಂಬಂಥ ಸಂದೇಶವನ್ನು ಈ ಎಲೆಕ್ಷನ್ನ ಈ ಮಿಡ್ಲ್ ಆಫ್ ದ ರಿಸಲ್ಟ್ ನಾನು ನೀಡಲಿಕ್ಕೆ ಬಯಸ್ತೇನೆ. ಯಾವುದಾದ್ರು ಪ್ರಾಬ್ಲಮ್ ಆಗಿದೆ? 139 111 ಮತ್ತೆ ಇನ್ನೊಂದು 121 139 ಇದು ಮ್ಯಾಕ್ಸಿಮಮ್ ನಮ್ಮ ಈ ಕಡೆನೆ ಬರ್ತದೆ. ನಮ್ಮ SDPI ಒಳ್ಳೆಯ ಹೋಲ್ಡ್ ಇರುವಂತ, ನಮಗೆ ಒಳ್ಳೆಯ ಸಪೋರ್ಟ್ ಬೇಸ್ ಇರುವಂತ ವಾರ್ಡ್.